ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 23ನೇ ವಾಕ್ಯ. ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನು ಎಂದು ಹೇಳಿದನು. ಯೇಸುಸ್ವಾಮಿ ಸ್ನಾನಿಕನಾದ ಯೋಹಾನನ ಕುರಿತು ಮಾತಾಡುವಂತಹ ಒಂದು ವಿಷಯವನ್ನು ನಾವು ನೋಡ್ತಾ ಇದ್ದೇವೆ. ಏಕೆಂದರೆ ಸ್ನಾನಿಕನಾದ ಯೋಹಾನ ಈಗ ಸೆರೆಮನೆಯಲ್ಲಿದ್ದಾನೆ. ಹೆರೋದನು ಅವನನ್ನು ಸೆರೆಮನೆಯಲ್ಲಿ ಹಾಕಿಸಿದ್ದಾನೆ. ಸೆರೆಮನೆಯಲ್ಲಿರುವಾಗ ಅವನಿಗೊಂದು ನಿರಾಶೆ ಆಗ್ತಾ ಇದೆ. ಈಗ 19ನೇ ವಾಕ್ಯದಲ್ಲಿ ಓದ್ತೇವೆ, ಅವನು ತನ್ನ ಶಿಷ್ಯರಲ್ಲಿ ಇಬ್ಬರನ್ನು ಕರೆದು, ಬರಬೇಕಾದವನು ನೀನು, ನಾವು ಬೇರೊಬ್ಬನ ದಾರಿಯನ್ನು ನೋಡಬೇಕೋ ಎಂದು ಸ್ವಾಮಿಗೆ ಹೇಳಿ ಕಳುಹಿಸಿದನು. ಈ ಸ್ನಾನಿಕನಾದ ಯೋಹಾನ ನೋಡಿ ಎಂಥ ಸ್ಥಿತಿಯಾಗಿದೆ. ಬರಬೇಕಾದವನು ನೀನು ಅಥವಾ ನಾವು ಬೇರೊಬ್ಬನ ದಾರಿಯನ್ನು ನೋಡಬೇಕಾ, ಕಾಯಬೇಕಾ ಎಂಬುದಾಗಿ ಕೇಳ್ತಾ ಇದ್ದಾನೆ. ಈ ಸ್ನಾನಿಕನಾದ ಯೋಹಾನ ಯಾರು? ಯೇಸುವಿನ ಕುರಿತು ಈತನೇ ಬರಬೇಕಾದ ರಕ್ಷಕನು, ಲೋಕದ ಪಾಪವನ್ನು ಹೊರುವ ದೇವರ ಕುರಿಮರಿ ಎಂದು ಯೋಹಾನ 1:29 ಮತ್ತು 35ರಲ್ಲಿ ಸಾಕ್ಷಿ ಕೊಟ್ಟವನು. ಇದೇ ಯೋಹಾನ ಮತ್ತಾಯ 3:16ರಲ್ಲಿ ಓದ್ತೇವೆ, ಯೇಸುವಿಗೆ ದೀಕ್ಷಾಸ್ನಾನ ಕೊಟ್ಟವನು. ಇದೇ ಯೋಹಾನ ಮತ್ತಾಯ 3:17ರಲ್ಲಿ ನಾವು ಓದ್ತೀವಿ, ಪರಲೋಕದಿಂದ ಈತನು ನನ್ನ ಪ್ರಿಯ ಮಗನು, ಈತನು ನಾನು ಮೆಚ್ಚಿದ್ದೇನೆ ಅಂತ ಬಂದಂತಹ ಶಬ್ದವನ್ನು ಕೇಳಿಸ್ಕೊಂಡವನು. ಮಾತ್ರವಲ್ಲ, ಈತನೇ ಮೆಸ್ಸಿಯ ಎಂದು ದೇವರೇ ಅವನಿಗೆ ಸಾಕ್ಷಿ ಕೊಟ್ಟಿದ್ದಾನೆ ಎಂಬುದಾಗಿ ಯೋಹಾನ 1:32ರಿಂದ 34ರಲ್ಲಿ ಓದ್ತೀವಿ. ಇವನು ಹೇಳ್ತಾನೆ, ನನ್ನ ಹಿಂದೆ ಬರುವವನು, ಯೋಹಾನ 1:27 ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು. ಈ ರೀತಿ ಅನೇಕ ಸಾಕ್ಷಿಯನ್ನು ಯೇಸುಸ್ವಾಮಿಯ ಕುರಿತು ಹೇಳಿ, ಯೇಸುಸ್ವಾಮಿಯೇ ಬರಬೇಕಾದವನು ಅಂತೇಳಿ ಜನರಿಗೆ ಬೋಧನೆ ಮಾಡಿ, ತನ್ನ ಜನರನ್ನು ತನ್ನ ಜೊತೆಯಲ್ಲಿದ್ದ ಶಿಷ್ಯರೂ ಸಹ ಯೇಸುವನ್ನು ಹಿಂಬಾಲಿಸುವಂತೆ ಮಾಡಿದಂತಹ, ಅಥವಾ ತನ್ನ ವಾಕ್ಯವನ್ನು ಕೇಳಿದವರು ಯೇಸುವಿನ ಕಡೆಗೆ ತಿರುಗುವ ಹಾಗೆ, ನನ್ನ ಹಿಂದೆ ಬರಬೇಡಿ, ಆತನ ಕೆರದ ಬಾರನ್ನು ಬಿಚ್ಚುವುದಕ್ಕೆ ನಾನು ಯೋಗ್ಯನಲ್ಲ, ನೀವು ಯೇಸುವಿನ ಹಿಂದೆ ಹೋಗಿ, ಆತನು ಬರೀ ಬಡಗೆಯ ಮಗನಲ್ಲ, ಆತನು ಬರಬೇಕಾದ ಮೆಸ್ಸಿಯ ಎಂದೆಲ್ಲ ಸಾಕ್ಷಿ ಹೇಳಿದವನು. ಆದರೆ ಈಗ ಅವನು ಕೇಳ್ತಾನೆ, ಬರಬೇಕಾದವನು ನೀನೋ ಅಥವಾ ನಾವು ಬೇರೊಬ್ಬರನ್ನ ನೋಡಬೇಕು. ಯಾಕೆ? ಸನ್ನಿವೇಶ ಇವತ್ತು ಪ್ರತಿಕೂಲವಾಗಿದೆ. ಅವತ್ತು ಪಬ್ಲಿಕ್ಕಲ್ಲಿ ನಿಂತು ಪ್ರೀಚ್ ಮಾಡ್ತಾ ಇರುವಂಥ ಒಂದು ಸಮಯ. ಆದರೆ ಈಗ ಆ ಥರ ಅಲ್ಲ. ಸೆರೆಮನೆಯಲ್ಲಿದ್ದಾನೆ. ಅವನು ಬಹಳ ವೇದನೆಯಲ್ಲಿದ್ದಾನೆ. ಕಾರಣ, ಒಂದು ವೇಳೆ ಅನೇಕ ರೀತಿ ಯೋಚನೆ ಬಂದಿರ್ಬೋದು. ನಾನು ಯೇಸುವಿಗೆ ಇಷ್ಟೆಲ್ಲ ಸಪೋರ್ಟ್ ಮಾಡಿ, ಪ್ರೋತ್ಸಾಹ ಮಾಡಿ, ಒಂದು ರೀತಿಯಲ್ಲಿ ಹೇಳಿದ್ರೆ ಯೇಸುಸ್ವಾಮಿಯ ಸೇವೆಗೆ ಬ್ಯಾಕ್ ಸಪೋರ್ಟ್ ಆಗಿ ನಿಂತವನು ಈ ಯೋಹಾನ. ಈಗ ಯೋಹಾನ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು, ನಾನು ಸೆರೆಮನೆಯಲ್ಲಿರುವಾಗ ಯೇಸು ನನ್ನನ್ನು ನೋಡೋಕ್ಕೆ ಬರಲಿಲ್ವಲ್ಲ, ನನಗೋಸ್ಕರ ಒಂದು ರೆಕಮೆಂಡ್ ಮಾಡಲಿಲ್ವಲ್ಲ, ಅಥವಾ ನನಗೋಸ್ಕರ ಒಂದು ರೀತಿಯಲ್ಲಿ ಒಂದು ಪ್ರತಿಭಟನೆ ಮಾಡಿ ಯೋಹಾನನ್ನ ಬಿಡಿಸುವಂಥ ಪ್ರಯತ್ನ ಮಾಡಲಿಲ್ವಲ್ಲ ಅಂತ ಯೋಚನೆ ಎಲ್ಲ ಇರಬಹುದೇನೋ ಈ ಸ್ನಾನಿಕನಾದ ಯೋಹಾನನ ಜೀವಿತದಲ್ಲಿ. ಆದರೆ ಈ ಸ್ನಾನಿಕನಾದ ಈಗ ಸಂಶಯಕ್ಕೆ ಒಳಗಾಗ್ಬಿಟ್ಟಿದ್ದಾನೆ. ಯಾಕೆ? ಇಷ್ಟೆಲ್ಲ ನಾನು ಸಪೋರ್ಟ್ ಮಾಡಿ ಸೇವೆಯನ್ನು ಬೆಳೆಯುವುದಕ್ಕೆ ಸಹಾಯ ಮಾಡಿದ್ರು, ಇವತ್ತು ನನಗೆ ಸಪೋರ್ಟ್ ಆಗಿ ಯಾಕೆ ಯೇಸು ನಿಲ್ತಾ ಇಲ್ಲ ಅಂತನೋ ಏನೋ ಗೊತ್ತಿಲ್ಲ. ಈಗ ಅವನು ಯೋಚನೆ ಮಾಡ್ತಾ ಇದ್ದಾನೆ, ಬರಬೇಕಾದವನು ನೀನೋ ಅಥವಾ ನಾವು ಬೇರೊಬ್ಬರ ದಾರಿಯನ್ನು ನೋಡಬೇಕು. ಒಂದು ಕಾಲದಲ್ಲಿ ಬರಬೇಕಾದವನು ಈತನೇ ಎಂದು ಹೇಳಿದವನು ಸಮಸ್ಯೆಗಳು ಬಂದಾಗ ತನ್ನ ಆ ಸಾಕ್ಷಿಯನ್ನು ತಾನೇ ಮರೆತು ಮರು ಪ್ರಶ್ನೆಯನ್ನು ಕೇಳ್ತಾ ಇರುವಂತಹ ಒಂದು ಯೋಹಾನನನ್ನು ನೋಡ್ತಾ ಇದ್ದೇವೆ. ಪ್ರಿಯ ದೇವರ ಮಕ್ಕಳೇ, ಎಷ್ಟೋ ಸಂದರ್ಭದಲ್ಲಿ ನಾವು ದೇವರ ವಾಕ್ಯವನ್ನು ಕೇಳಿ ದೇವರ ಚಿತ್ತಕ್ಕನುಸಾರವಾಗಿ ಜೀವಿಸ್ತಾ ಇರುವಾಗ ಸಮಸ್ಯೆಗಳಿಲ್ಲ, ಆನಂದವಾಗಿದೆ. ಆಗ ದೇವರೇ ನಮಗೆ ಸಹಾಯಕನು, ಯೇಸುವೇ ನನಗೆ ಸಹಾಯಕನು, ಆತನೇ ದೇವರು ಎಂಬುದಾಗೆಲ್ಲ ನಾವು ನೆಲೆಸ್ತೇವೆ. ಆದರೆ ನಾವು ಎಕ್ಸ್ಪೆಕ್ಟ್ ಮಾಡದೇ ಇರುವಂಥ ಸಮಸ್ಯೆಗಳು ನಮ್ಮ ಜೀವಿತದಲ್ಲಿ ಬರುವಾಗ, ವೇದನೆಗಳು, ಇಕ್ಕಟ್ಟುಗಳು ಬರುವಾಗಲೂ ನಾವು ಯೇಸುವನ್ನು ಕರ್ತನೆಂದು ಅಂಗೀಕರಿಸಿ ನೀನೇ ಕರ್ತನು ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವಾ? ಅಥವಾ ದೇವರೇ, ನಾವು ಇಷ್ಟೆಲ್ಲ ಪ್ರಾರ್ಥನೆ ಮಾಡಿ ನಮಗೇನು ಸಿಕ್ತು, ನಮಗೇನಾಯಿತು, ನಮಗೇನು ಪ್ರಯೋಜನ ಆಗಲಿಲ್ವಲ್ಲ ಎಂಬುದಾಗಿ ಕೇಳುವಂಥ ಮನೋಭಾವದಲ್ಲಿ ನಾವಿದ್ದೇವಾ ಎಂಬುದನ್ನು ನಾವು ಪರೀಕ್ಷೆ ಮಾಡಬೇಕು. ಎಷ್ಟೋ ಸಂದರ್ಭದಲ್ಲಿ ನಾವು ಈ 2ನೇ ಗುಂಪಿನಲ್ಲೇ ಸೇರ್ಕೊಂಡ್ಬಿಡ್ತೀವಿ. ದೇವರೇ, ನಾವು ಇಷ್ಟೆಲ್ಲ ಮಾಡಿದ್ದಕ್ಕೂ ನಮಗೇನು ಪ್ರಯೋಜನ ಇದೆ?
ಯಾಕೆ ನಮಗೆ ಹಿಂಗೆ ಮಾಡಿದೆ ಎಂಬುದಾಗಿ ಯೋಹಾನ ಹೇಳುವಂತಹ ರೀತಿಯಲ್ಲಿ ನಾವು ಹೇಳ್ತೀವಿ. ಆದರೆ ಯೇಸು ಅದಕ್ಕೆ ಏನಪ್ಪ ನೀನು ಅವತ್ತು ನನ್ನ ಬಗ್ಗೆ ಸಾಕ್ಷಿ ಹೇಳಿ ಇವತ್ತು ಹಿಂಗೆ ಹೇಳ್ತಾ ಇದೆಯಾ ಅಂತ ಯೇಸುಸ್ವಾಮಿ ಹೇಳಲಿಲ್ಲ. ಯೇಸುಸ್ವಾಮಿ ಅದಕ್ಕೆ ಉತ್ತರ ಏನು ಕೊಡ್ತಾರೆ 22ನೇ ವಾಕ್ಯದಲ್ಲಿ, ನೀವು ಹೋಗಿ ಕಂಡು ಕೇಳಿದವುಗಳನ್ನು ಯೋಹಾನನಿಗೆ ತಿಳಿಸ್ರಿ. ನೀವು ಏನು ನೋಡ್ತಾ ಇದ್ದೀರಾ, ಏನು ಕೇಳಿಸ್ಕೊಳ್ತಾ ಇದ್ದೀರಾ ಅದನ್ನು ನೀವು ಹೋಗಿ ಹೇಳ್ರಿ. ಇಲ್ಲ ನಾನೇ ಅಂತೇಳಿ ಯೇಸುಸ್ವಾಮಿ ಏನಲ್ಲಿ ಹೇಳ್ತಾ ಇಲ್ಲ, ನೀವೇನು ನೋಡ್ತಾ ಇದ್ದೀರಾ ಅದನ್ನು ಹೋಗಿ ನೋಡಿ ಅವ್ರಿಗೆ ಹೇಳ್ಬಿಡಿ. ಕುಂಟರಿಗೆ ಕಾಲು ಬರ್ತಾ ಇದೆ, ಕುಷ್ಠರೋಗಿಗಳು ಶುದ್ಧರಾಗ್ತಾ ಇದ್ದಾರೆ, ಕಿವಿಡರಿಗೆ ಕಿವಿ ಬರ್ತಾ ಇದೆ, ಸತ್ತವರು ಜೀವವಂತ ಇದ್ದಾರೆ, ಬಡವರಿಗೆ ಸುವಾರ್ತೆ ಸಾರಲ್ಪಡ್ತಾ ಇದೆ. ಇದನ್ನು ಹೋಗಿ ಯೋಹಾನನಿಗೆ ಹೇಳಿ. ಯಾಕೆಂದರೆ ಯೇಸುಸ್ವಾಮಿ ಬಂದಿದ್ದೇ ಅದಕ್ಕೋಸ್ಕರ, ಬರುವುದೇ ಅದಕ್ಕೆ ಎಂಬುದಾಗಿ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಆದ್ದರಿಂದ ಅಲ್ಲಿ ಆ ರೀತಿಯ ಒಂದು ಮಾತುಗಳನ್ನು ಯೇಸು ಹೇಳೋದನ್ನು ನಾವು ನೋಡ್ಬೋದು. ಅನಂತರ ಯೇಸುಸ್ವಾಮಿ ಹೇಳ್ತಾರೆ, ನನ್ನ ವಿಷಯದಲ್ಲಿ ನನ್ನ ಕುರಿತಾಗಿ ಸಂಶಯ ಪಡೆದವನು ಧನ್ಯನು. ಒಂದು ಕಾಲದಲ್ಲಿ ಸಾಕ್ಷಿ ಹೇಳಿದವನು ಧನ್ಯನು ಅಂತಲ್ಲ. ಹೋದ ವರ್ಷ ನೀನು ಏನು ಹೇಳಿದೆ ಅನ್ನೋದಲ್ಲ ಮುಖ್ಯ, ನೆನ್ನೆ ಏನು ಹೇಳಿದೆ ಅನ್ನೋದಲ್ಲ ಮುಖ್ಯ. ನೆನ್ನೆ ಆತನ ಬಗ್ಗೆ ಸಾಕ್ಷಿ ಕೊಟ್ಟಿರ್ಬೋದು, ಆದರೆ ಇವತ್ತು ಸಂಶಯ ಬಂದಿದ್ದರೆ ಯೇಸು ಹೇಳ್ತಾರೆ, ಸಂಶಯ ಇರುವವನು ಧನ್ಯನಲ್ಲ, ಸಂಶಯ ಪಡೆದವನು ಧನ್ಯನು. ಅದಕ್ಕಾಗಿ ದೇವರು ನಮಗೆ ಸಹಾಯ ಮಾಡಲಿ. ದೇವರನ್ನ ಪೂರ್ಣವಾಗಿ ನಂಬಿ ಆಶ್ರಯಿಸಿ ಮುಂದೆ ಸಾಗುವಂತೆ ದೇವರು ನಮ್ಮನ್ನು ಬಲಪಡಿಸಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿನ್ನ ಹಸ್ತಗಳಿಗೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ನೀನೇ ನಮಗೆ ಸಹಾಯ ಮಾಡಿ ಆಶೀರ್ವಿಸಿ ನಡೆಸುವಂಥ ದೇವರಾಗಿರೋದಕ್ಕಾಗಿ ಸ್ತೋತ್ರ. ಎಷ್ಟೋ ಸಂದರ್ಭದಲ್ಲಿ ಸಂಶಯದ ಮಾತುಗಳು ನಮ್ಮ ಜೀವಿತದಲ್ಲಿ ಬಂದಿದೆ ಅಪ್ಪ, ನಮ್ಮನ್ನು ಕ್ಷಮಿಸು. ನಾವು ಸಂಶಯ ಉಳ್ಳವರಾಗಿ ಅಲ್ಲಪ್ಪ, ನಂಬಿಕೆ ಉಳ್ಳವರಾಗಿ ಮುಂದೆ ಸಾಗುವಂತೆ ನೀನು ನಮಗೆ ಕೃಪೆ ಮಾಡು, ಆಶೀರ್ವಸು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.